ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಮಾನ್ಯ ಮೋದಿಜಿ ಅವರಿಗೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋದು ಗೊತ್ತಿಲ್ಲ. ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್, ನಮ್ಮ ಇಂದಿರಾ ಗಾಂಧಿ, ಮನಮೋಹನ್ ಸಿಂಗ್ ಏನು ಮಾಡ್ಯಾರ, ಯಾವ ಒಂದು ಯೋಜನೆಗಳು ಮಾಡ್ಯಾರ, ಅವಕ್ಕೆಲ್ಲ ಬರೀ ಹೆಸರು ಬದಲಾವಣೆ ಮಾಡಿ ನಾನೇ ಮಾಡ್ತಾ ಇದ್ದೀನಿ, ನಾನೇ ಈ ಯೋಜನೆ ತಂದೀನಿ ಅಂತ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರೇ. ಇದು ಎಲ್ಲ ಸಾಮಾನ್ಯ ಜನರಿಗೆ ಗೊತ್ತದ. ನರೇಗಾ ಯಾರು ಮಾಡಿದ್ರು, ನರೇಗಾ ಯಾರಿಗೆ ಅದ್ರದ್ದು ಅನುಕೂಲತೆ ಐತಿ, ಅದರಿಂದ ಬಡವರು ಹೊಟ್ಟೆ ಎಷ್ಟು ತುಂಬತೈತೆ ಅಂತ ಹೇಳಿ ಇವರು ಸಾಮಾನ್ಯ ಜನರಿಗೆ ಗೊತ್ತದ. ನೀವೇನು ಹೆಸರು ಚೇಂಜ್, ನಿಮ್ಮ ಕೆಲಸನೇ ಬರೀ ಹೆಸರು ಚೇಂಜ್ ಮಾಡೋದು. ನೀವು ಯಾವುದೇ ಥರ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ಲ. ಯಾವ ಅಚ್ಚೆ ದಿನ ಅಂದ್ರಿ, ಎಲ್ಲದ ನಿಮ್ಮ ಅಚ್ಚೆ ದಿನ? ಯಾವ ಅಚ್ಚೆ ದಿನ ಇಲ್ಲ. ಬ್ಲ್ಯಾಕ್ ಮನಿ ತರ್ತೀನಂದ್ರಿ, ಬ್ಲ್ಯಾಕ್ ಮನಿ ಇಲ್ಲ. ಎಲ್ಲರ ಅಕೌಂಟಿಗೆ 10 ಲಕ್ಷ ಹಾಕ್ತೀನಂದ್ರಿ, ಎಲ್ಲದಾವ್ ನಿಮ್ಮ 10 ಲಕ್ಷ? ದಯವಿಟ್ಟು ಮೋದಿಜಿ ಅವ್ರಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮಹಿಳೆಯರೇ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಮಹಿಳೆಯರೇ ತಕ್ಕ ಪಾಠ ಕಲಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ಮಹಿಳೆಯರಿಂದಲೇ ನೀವು ತಕ್ಕ ಪಾಠ ಕಲಿಸ್ತೀರಿ. ಈ ಒಂದು ಹೆಸರು ಬದಲಾವಣೆ ಮಾಡೋ ಯೋಜನೆನ ಇಲ್ಲಿಗೆ ಕೈ ಬಿಡ್ರಿ. ಏನು ನಮ್ಮ ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರಿಂದನೂ ಏನು ನಮ್ಮ ಯೋಜನೆಗಳದಾವು ಅವೆಲ್ಲ ಮುಂದುವರಿಲಿ, ಅವೆಲ್ಲ ಬಡವರ ಪರ, ದೀನ ದಲಿತರ ಪರ ಅದಾವಂತ ಈ ಒಂದು ಸಂದರ್ಭದಲ್ಲಿ ಹೇಳಿ, ಇದು ಇವತ್ತು ಮಹಿಳಾ ಕಾಂಗ್ರೆಸ್ಸಿಂದ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇನ್ನೂ ಉಗ್ರವಾದ ಹೋರಾಟಗಳನ್ನು ನೀವೇನಾರೇ ಇದನ್ನು ಕೈ ಬಿಡಲಿಲ್ಲ ಅಂದರೆ ಇನ್ನೂ ಉಗ್ರವಾದ ಹೋರಾಟ ಇಡೀ ರಾಜ್ಯಾದ್ಯಂತ ಆಗ್ತೈತಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಆರ್ತಿ ಶಾಬು, ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಜಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ವಿಜಯಪುರ. ನರೇಗಾವನ್ನು ಉಳಿಸಬೇಕಂತ ಹೇಳಿ ಏನು ವಿಜಯಪುರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಈ ಒಂದು ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರದಿಂದ ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ನೋಡ್ಬೇಕಂತಂದ್ರೆ, ನಾವು ಕಷ್ಟದಿಂದ ಬಂದ ಪಕ್ಷದವರು. ಇವತ್ತು ಸ್ವಾತಂತ್ರ್ಯ ಕೊಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಕಷ್ಟವನ್ನು ಸಹಿಸಿ ನಾವು ಕಷ್ಟದಲ್ಲಿ ಇದ್ದವ್ರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅನೇಕ ಒಂದು ಬಡವರ ಪರವಾಗಿರುವಂಥ ಯೋಜನೆಗಳನ್ನು ತಂದಿದ್ರು ಕೂಡ ಅದನ್ನೆಲ್ಲ ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ ಎಲ್ಲ ಹಾಳು ಮಾಡ್ತಾ ಇದೆ. ಇವತ್ತು ಬಡವರು ಸೂರು ಅನ್ನಲಿ, ಅನ್ನ ಅನ್ನಲಿ, ಆಮೇಲೆ ಬಟ್ಟೆ ಅನ್ನಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ಹಿಡ್ಕೊಂಡು ಜವಾಹರ್ಲಾಲ್ ನೆಹರು ಅವ್ರನ್ನ ಹಿಡ್ಕೊಂಡು ಎಲ್ಲರೂ ತಂದಿದ್ದರು. ಆದರೂ ಸಹಿತ ಇವತ್ತೇನು ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ ಏನದಾವಲ್ಲ, ಹೆಸರು ಬದಲಾವಣೆ ಮಾಡೋದ್ರೊಂದಿಗೆ ಅವರು ಕಾಲ ಕಳೆದ್ರು BJP ಅವರು. ಮತ್ತು ಈಗ ಸಹಿತ ಈಗ ನೋಡ್ರಿ, ತಳಮಟ್ಟದಿಂದ ಬಡವರು ಯಾವಾಗಲೂ ಹಳ್ಳಿ ಒಳಗೆ ಕೂಲಿ ಕಾರ್ಮಿಕರು ದುಡಿತಕ್ಕಂಥ ತಳದಿಂದ ಅದನ್ನು ಮೂಲವಾಗಿ ಅದನ್ನು ಕಿತ್ತು ಬೇರೆ ಸಮೇತ ಕಿತ್ತಬೇಕಂತೇಳಿ ಏನು ಇವರು ಮೋದಿಯವ್ರು ಅಂದ್ರೆ, ಬಡವ್ರದ್ದು ರೊಕ್ಕನೂ ಇವ್ರಿಗೆ ಸಾಲವಲ್ದು. ಅಷ್ಟು ಗತಿಗೆಟ್ಟು ನಿಂತಾರೆ ಇವತ್ತು. ರೊಕ್ಕ ಮಾಡ್ಕೊಳ್ಳೋದ್ರೊಳಗೆ ದೊಡ್ಡವ್ರಿಗೆಲ್ಲ ಹೆಲ್ಪ್ ಮಾಡೋದ್ರೊಳಗೆ ಇವತ್ತು ಉದ್ಯಮಿಗಳಿಗೇ ಹೆಲ್ಪ್ ಮಾಡ್ತಾರೆ ವಿನ ಬಡವ್ರಿಗೆ ಹೆಲ್ಪ್ ಮಾಡೋಕತ್ತಿಲ್ಲ ಅವರು. ಅದಕ್ಕೆ ಮನ್ರೇಗಾವನ್ನು ಉಳಿಸ್ಬೇಕಂತೇಳಿ ನಾವೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನೋಡ್ರಿ, ಚಿನ್ನದ ರೇಟ್ ಇಳಿಸಿ ಇವತ್ತು ದಿನ ನಾವು ಇನ್ನೂ ಅನ್ನ ಮತ್ತು ಅಕ್ಕಿ ಬೆಳೆಗೆ ಇವತ್ತು ರೇಟನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಇಷ್ಟರೊಳಗೆ ತಿಳ್ಕೋಬೇಕು. ಮೋದಿಯವರು ಬಡ ವಿರೋಧಿ ಅದಾರೋ ಇಲ್ಲೋ ಅನ್ನೋದು ನಾವೆಲ್ಲ ಇಷ್ಟರೊಳಗೆ ತಿಳ್ಕೋಬೇಕು. ಅದಕ್ಕೆ ಏನು ವಿಬಿಜಿ ರಾಮ್ಜಿ ಏನು ತರಾಕತ್ತಾರಲ್ಲ ಯೋಜನೆ, ಆ ಯೋಜನೆ ಒಳಗೆ ಎಷ್ಟೊಂದು ಕೂಲಿ ಕಾರ್ಮಿಕರನ್ನು ಕಟ್ ಮಾಡತ್ತಾರ. ನಮ್ದು ಏನೈತಿ, ಗ್ರಾಮ ಪಂಚಾಯಿತಿಯಿಂದ ಅವರಿಗೆ ವೇತನ ಹೋಗ್ತಾ ಇತ್ತು, ಪಗಾರ ಹೋಗ್ತಾ ಇತ್ತು. ಕೂಲಿ ಕಾರ್ಮಿಕರ ವೇತನ ಗ್ರಾಮ ಪಂಚಾಯಿತಿಗಳಿಂದ ಹೋಗಬಾರ್ದು, ಯಾವುದೇ ಒಂದು ದೊಡ್ಡ ಕಾಂಟ್ರಾಕ್ಟರ್ ಕಡೆಯಿಂದ ಅವರು ದಿನಗೂಲಿಯನ್ನು ಇಸ್ಕೋಬೇಕು ಅನ್ನೋ ಒಂದು ಪದ್ಧತಿ ಏನು ಇವತ್ತು ಇವರು ಹೊರತರ್ತಾರ. ಅವ್ರು ಎಷ್ಟು ಕೊಡ್ತಾರೋ ಆಮೇಲೆ ಕೂಲಿ ಇವತ್ತು ತಕ್ಷಣವೇ ನಾವು ಅವ್ರಿಗೆ ಪಗಾರ ಕೊಡ್ತಾ ಇದ್ವಿ ಗ್ರಾಮ ಪಂಚಾಯತ್ ವತಿಯಿಂದ. ಅದನ್ನು ಸಹಿತ ಕಟ್ ಮಾಡಿ ಇವತ್ತು ಕಾಂಟ್ರಾಕ್ಟರ್ ಯಾವಾಗ ರೊಕ್ಕ ಕೊಡ್ತಾರೋ ಅವ್ರು ಕೂಲಿ ಅವಾಗೇ ಅವ್ರು ತೊಗೋಬೇಕು. ಬಡವರು ಅಪ್ಪತನ ಉಪವಾಸ ಇರ್ಬೇಕಂತಾರೋ ಹೆಂಗೋ. ಹೀಗಾಗಿ ನಾವು ಬಡವರ ಪರವಾಗಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಇವತ್ತೇನು ಮೋದಿಯವ್ರ ವಿರುದ್ಧ, ಈ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಈ ಒಂದು ಯೋಜನೆಯನ್ನು ತೆಗಿಬೇಕು. ಒಂದು ಒಳ್ಳೆ ಕೆಲಸ ಮಾಡಿರುತ್ತೋ ಅದಕ್ಕೆ ಒಂದು ಒಟ್ಟಿಡುವಂಥ ಕೆಲಸ ನಮ್ಮ BJP ಸರ್ಕಾರದವ್ರು ಮಾಡ್ಲಿಕ್ಕತ್ತಾರೆ. ಯಾಕಪ್ಪ ಅಂದ್ರೆ ಅವ್ರು ಏನಂದ್ರೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಏನೂ ಇಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರದವರು ಏನು ಒಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅದನ್ನು ಪದನಾಮ ಚೇಂಜ್ ಮಾಡುವಂಥ ಕೆಲಸ ಅಷ್ಟೇ ಆಗ್ಯದ ಹೊರತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಇಲ್ಲಿ ತನಕ ಆಗಿಲ್ಲ. ಅಚ್ಚೇ ದಿನ 100 ದಿನಗಳ ಕಾಲ ಅವ್ರಿಗೆ ಟೈಮ್ ಕೊಟ್ವಿ, ಫೋಟೋ ನೋಡಿ ತೊಗೊಂಡು ಬರ್ತೀವಿ, ಭ್ರಷ್ಟರು ನೀಡಿದ್ದೀವಿ ಇವೆಲ್ಲ ಹೇಳಿದರು. ಬಟ್ ಯಾವುದೂ ಯಾರನ್ನೂ ತೊಗೊಂಡು ಬರಲಿಲ್ಲ, ಭ್ರಷ್ಟರು ನೀಡಿರಲಿಲ್ಲ. ಅದು ಆದಮೇಲೂ ಅವರು ಒಂದು ಒಳ್ಳೆಯ ಒಂದು ಸ್ಥಾನವನ್ನು ತಗೊಂಡು ಬಡವರ ರೊಕ್ಕದಲ್ಲಿ ಅವರು ದೇಶ ವಿದೇಶಗಳ ಪ್ರಚಾರವನ್ನು ಮಾಡ್ಕೊತ ಅವರು ಹೊಂಟಿದ್ದಾರೆ. ಹೀಗಾಗಿ ಬಡವರಿಗೆ ಯಾವುದೇ ಒಂದು ಅನಾನುಕೂಲಗಳು, ಒಂದು ಕೊರತೆಗಳು ಇರಲಾರ್ದಂಗೆ ಅವ್ರು ನೋಡ್ಕೋಬೇಕಾಗಿತ್ತು. ಇಲ್ಲಿ ತನಕನೂ ಯಾವುದೂ ಒಂದು ಅವ್ರಿಗೆ ಬಡವರಿಗೆ ಒಂದು ಆಶ್ವಾಸನೆ ಆಗಲಿ, ಒಂದು ಅಭಿವೃದ್ಧಿ ಕೆಲಸ ಆಗಲಿ ಯಾವುದೂ ಒಂದು ಕೊಟ್ಟಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಡವರ ಪರವಾಗಿ ಏನು ರಾಜ್ಯದಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳು ತಂದು ಬಡವರ ಪರವಾಗಿ ನಿಂತಂಥ ಸರ್ಕಾರ ಅದು ಏನೇ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. BJPಯಲ್ಲಿ ನಮ್ಮ ಮಾಡಿದಂಥ ಕೆಲಸಗಳನ್ನ ಅಳಿಸ್ಕೊಳ್ತಾ ಹೋಗ್ತಾ ಇದೆ. ಆದರೆ ಇತಿಹಾಸ ಹೇಳುತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡೈತಿ ಅಂತ ಹೇಳ್ಬಿಟ್ಟು. ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಕಟ್ಟಿರುವಂಥ ಸ್ಕೂಲಲ್ಲಿ ಬೆಳೆದು
ಓದಿ ಈಗ ನಮ್ಮ ಬಿಜೆಪಿ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ತಿರುವುಗೊಳಿಸ್ತಾ ಇದೆ. ಆದರೆ ಅದಕ್ಕೆ ನಾವು ಯಾರು ಜಗ್ಗಲ್ಲ ಬಗ್ಗಲ್ಲ. ನಮ್ಮ ಹೋರಾಟ ನಾವು ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಒಂದು ಸಿದ್ಧಾಂತಗಳು ಇದಾವ, ಬಡವರ ಪರವಾಗಿ ಇರುವಂಥ ಏನು ಒಂದು ಅನುಕೂಲಗಳನ್ನು ಮಾಡಿಕೊಟ್ಟಂಥ ನಮ್ಮ ಮನಮೋಹನ್ ಸಿಂಗ್ ಅವರು ಏನು ನರೇಗಾ ಒಂದು ಯೋಜನೆಯನ್ನು ತೊಗೊಂಡು ಬಂದಾರ, ಏನು ಇದೆ ವಲಸೆ ಹೋಗುವಂಥ ಬಡ ಕಾರ್ಮಿಕರನ್ನ ಉಳಿಸ್ಬೇಕು, ಇಲ್ಲೇ ಉಳಿಸ್ಬೇಕು, ಅವ್ರವ್ರ ಊರಲ್ಲಿ ಅವರು ದುಡ್ಕೊಂಡು ತಿನ್ನಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಯೋಜನೆಯನ್ನು ತೊಗೊಂಡು ಬಂದಿದ್ರು. ಆದರೆ ಇವರಿಗೆ ಅದನ್ನು ನೋಡೋಕ್ಕಾಗ್ತಿಲ್ಲ. ಬಡವರನ್ನ ಅವ್ರು ಚೆನ್ನಾಗಿರೋದು ಇವರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಬಡವರ ಬಗ್ಗೆ ಇವರಿಗೆ ಕೀಳು ಹಿರಿಮೆ ಇದೆ. ಶ್ರೀಮಂತರನ್ನ ಅಂದಾನಿ ಅವ್ರನ್ನ ಬೆಳೆಸಬೇಕು. ನಾವು ಹೋರಾಟದಲ್ಲಿ ಇಂಥವ್ರನ್ನ ನಾವು ಅವ್ರನ್ನ ಮುಂದೆ ಹೋಗ್ಬೇಕು. ಅವರೊಂದು ಸಜೆಷನ್ ಮ್ಯಾಗೆ ನಾವು ಸರ್ಕಾರ ನಡೆಸ್ಬೇಕಂತೇಳಿ ನೀವು ಏನಾದ್ರು ಭ್ರಮೆಯಲ್ಲಿದ್ದರೆ ಮೋದಿಜಿಯವರೇ, ನಾವು ಅದಕ್ಕೆ ಬಗ್ಗಲ್ಲ. ನಾವು ಹೋರಾಟದಿಂದ ಸತ್ಯ ಶಾಂತಿ ಸಹಿಷ್ಣುತೆಯಿಂದ ನಾವು ಬದುಕಿ ಗಾಂಧಿಯವರ ಒಂದು ತತ್ವವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಆದ್ದರಿಂದ ನಾವು ಹೋರಾಟ ಮಾಡಿ ನಮ್ಮ ಗೆಲುವನ್ನು ನಾವು ಸಾಧಿಸ್ಕೊಳ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಒಂದು ಮಹಿಳಾ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನು ಇದನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಸಾಥ್ ಕೊಟ್ಟಿದ್ದೀರಾ, ತಮಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಹೆಸರು ಕುದ್ರಿ ಸಾಲೋಡ್ಗಿ, ಡಿಸ್ಟ್ರಿಕ್ಟ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ. ಮನಮೋಹನ್ ಸಿಂಗ್ ಅವರು ಒಂದು ಸಾಮಾನ್ಯ ಬಡವರು ಕಾರ್ಮಿಕರು ಕಾರ್ಯಕರ್ತರಿಗೆ ಏನಪ್ಪ ಅಂದ್ರೆ ವಿನುಗೂಲಿ ಒಂದು ವರ್ಷನಾಗ 100 ದಿವಸ ಸಿಗಬೇಕೆ ಎನ್ನುವ ಒಂದು ಮಹತ್ವಾಕಾಂಕ್ಷೆ ಮತ್ತು ಜನರ ಒಂದು ಆಶಯವನ್ನು ಇವತ್ತಿನ ದಿವಸ ಈಡೇರಿಸಿದ್ರು. ಸಾಮಾನ್ಯ ಜನರಿಗೆ ಬಡವರು ಇವತ್ತಿನ ದಿವಸ ಆ ಊರಲ್ಲಿರುವ ಕಂಪೌಂಡ್ಗಳು, ಶಾಲೆಗಳು, ಇವತ್ತಿನ ರಸ್ತೆ, ರೋಡು, ನೀರು ಇವೆಲ್ಲಗಳನ್ನು ಇವತ್ತಿನ ಮೂಲಭೂತ ಸೌಕರ್ಯ ಏನಿತ್ತು ಅವೆಲ್ಲವೂ ಇವರಿಗೆ ಇವತ್ತು ಅವರಿಗೆ ಕಾರ್ಯಾಗಾರಕ್ಕೆ ಇದು ಸಿಗಬೇಕು, ಗುರಿನೂ ಸಿಗಬೇಕು, ಹಾಗೂ ಇವತ್ತಿನ ಕೆಲಸನೂ ಆಗಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ಅವರು ಮಾಡಿದ್ರು. ಅದನ್ನು ಇವತ್ತಿನ ದಿವಸ ಮೋದಿ ಸರ್ಕಾರ ಸಂಪೂರ್ಣವಾಗಿ ಹಾಳುಗೆಡವಿ ಇವತ್ತು ಬಡವರ, ದೀನದಲಿತರ, ಕಾರ್ಮಿಕರ ಇವತ್ತಿನ ಶ್ರೇಯ ಅಭಿವೃದ್ಧಿಗೆ ಇವತ್ತಿನ ಕಲ್ಲು ಹಾಕ್ಯದ. ಅಂಥ ಯೋಜನೆಗಳು ಇವತ್ತಿನ ದಿವಸ ಮುಂದಿನ ದಿನಗಳಲ್ಲಿ ಬಂದಲ್ಲೇ ಆದರೆ ನಾವು ಇವತ್ತಿನ ದಿವಸ ಉಗ್ರವಾದ ಹೋರಾಟವನ್ನು ಈ ರಾಷ್ಟ್ರಾದ್ಯಂತ ಮತ್ತು ಇವತ್ತು ಜಿಲ್ಲೆಯಾದ್ಯಂತ ಮಾಡಿ ಆ ಒಂದು ಏನು ಒಂದು ಸುಮಾರು ಏನು ಕಾಯ್ದೆ ತಂದಾರೆ ಜಿ ರಾಮ್ಜಿ, ಅದನ್ನು ಸಂಪೂರ್ಣವಾಗಿ ಇವತ್ತಿನ ದಿವಸ ಬ್ಯಾನ್ ಮಾಡಲಿಕ್ಕೆ ನಾವೆಲ್ಲರೂ ಕಂಕಣ ಬಂದಿರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ವೈದ್ಯನಾಥ್ ಕರ್ಕೊಂಡು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ.